ರಾಜ್ಯದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಬೇಕಾದಂತಹ ತಯಾರಿಯನ್ನು ಬಹಳ ಬ್ಯುಸಿಯಾಗಿ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿನೇ ಕಳೆದ ಸೆಷನ್ ಕಳೆದು ಹೊಸ ಸೆಷನ್ ಬರೋದಕ್ಕಿಂತ ಮಧ್ಯದಲ್ಲಿರ್ತಕ್ಕಂಥ ಒಂದು ತಿಂಗಳ ಅವಧಿಯಲ್ಲಿ ಮತ್ತದೇ ಅಧಿಕಾರ ಬದಲಾವಣೆಯ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ನ 80ರಿಂದ 90 ಶಾಸಕರು ಡಿಕೆ ಪರ, ಚದುರಂಗದಾಟದಲ್ಲಿ ಸಂಖ್ಯಾಬಲದ ದಾಳ, ನಿಷ್ಠಾವಂತ ಸಾಮಾಜಿಕ ನ್ಯಾಯದ ಅಸ್ತ್ರ. ಇದುವೇ ಚದುರಂಗದ ಮೊದಲ ಸ್ಟೋರಿ. 80 ಶಾಸಕರ ಬಲ. 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ. 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಎಂಬತ್ತರಿಂದ 90 ಶಾಸಕರ ಬಲ ಈಗ ಶಿವಕುಮಾರ್ ಅವರ ಪರವಾಗಿ ಇದೆ. ಅವ್ರಿಗೊಂದು ಅವಕಾಶ ಕೊಡಬೇಕು. ಇದು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ, ನೀಡ್ತಾ ಇರುವಂತಹ ಮಾತು. ಇಲ್ಲಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ 139 ಶಾಸಕರ ಬೆಂಬಲವೂ ಕೂಡ ನನ್ನ ಬೆನ್ನಿಗಿದೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದರೆ ಅವರ ಆಪ್ತ ಶಾಸಕ ಹೇಳ್ತಾ ಇದ್ದಾರೆ 80ರಿಂದ 90 ಶಾಸಕರು ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತ. ಅಸಲಿಗೆ 80ರಿಂದ 90 ಶಾಸಕರು ನಿಜಕ್ಕೂ ಕೂಡ ಶಿವಕುಮಾರ್ ಅವರ ಬೆಂಬಲಕ್ಕಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ತಪ್ಪಿಸ್ತಾ ಇರುವಂಥವ್ರು ಯಾರು? ಅಷ್ಟೇ ಅಲ್ಲ, ನಿಜಕ್ಕೂ ಅಂಥದ್ದೊಂದು ಬೆಳವಣಿಗೆ ಇದೆ ಅಂತ ಹೇಳಿ ಆದರೆ ಸಿದ್ದರಾಮಯ್ಯನವರಿಗೆ ಅವರದೇ ಶಾಸಕಾಂಗ ಪಕ್ಷದಲ್ಲಿ ವಿಶ್ವಾಸದ ಕೊರತೆ ಎದುರಾಗಿದೆಯಾ ಅನ್ನುವಂತಹ ಅನುಮಾನವು ಬರುತ್ತೆ. ಇದು ಕಾಂಗ್ರೆಸ್ ಶಾಸಕರ ಮಾತುಗಳನ್ನು ನೋಡ್ತಾ ಇರುವಾಗ ಬರ್ತಾ ಇರುವಂತಹ ಸಹಜ ಅನುಮಾನ. ಯಾಕಂದರೆ ಕಾಂಗ್ರೆಸ್ ನಾಯಕರ ಕೈ ಕಚ್ಚುತ್ತಾ ಇದೆ ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ. ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ನೆಮ್ಮದಿಯನ್ನು ಮೂಡಿಸ್ತಾ ಇಲ್ಲ. CM DCM ಅವರು ಮೌನವಾಗಿದ್ದಾರೆ. ಆದರೆ ಆಪ್ತರು ದಿನಕ್ಕೊಂದು ಮಾತಾಡ್ತಾ ಇದ್ದಾರೆ, ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ದಿನಕ್ಕೊಂದು ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಶಿವಕುಮಾರ್ ಪರವಾಗಿ ಪ್ರಬಲ ಬ್ಯಾಟಿಂಗನ್ನು ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಾಡ್ತಾ ಇದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇರೋದ್ರ ಪ್ರಕಾರವಾಗಿ ನಿಜಕ್ಕೂ ಶಿವಕುಮಾರ್ ಅವರಿಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಆದರೆ ನಾಳೆನೋ ನಾಡಿದ್ದು ಅವರು ರಾಜಭವನದಲ್ಲಿ ಹೋಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಅಂತ ಮಾತ್ರ ನಿರ್ಧಾರ ಆಗೋದಕ್ಕೆ ಬಾಕಿ ಇದೆಯೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. CM ಕುರ್ಚಿ ಕದದ ಮಧ್ಯೆ ದೆಹಲಿಗೆ DCM DK ಶಿವಕುಮಾರ್ ಅವರ ಟೂರ್ ಕೂಡ ಹೊರಟಿದ್ದಾರೆ. ಅವರು ಟೂರ್ ಹೊರಟಿದ್ದಾರೆ ದೆಹಲಿಗೆ. CM ಜೊತೆಗೆ ಬಜೆಟ್ ಮೀಟಿಂಗ್ ಫಿಕ್ಸ್ ಆಗಿತ್ತು, ಆದರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. CM ಸಭೆ ಕ್ಯಾನ್ಸಲ್ ಮಾಡಿ ಈಗ ದೆಹಲಿಗೆ ಹೋಗ್ತಿರುವಂಥದ್ದು ಕುತೂಹಲವನ್ನು ಮೂಡಿಸಿದೆ. ಆದರೆ ಯಾವ ಕಾರಣಕ್ಕಾಗಿ ಶಿವಕುಮಾರ್ ಅವರು ಸಡನ್ ಆಗಿ ದೆಹಲಿಗೆ ಹೋಗ್ತಾ ಇದ್ದಾರೆ? ಮುಖ್ಯಮಂತ್ರಿಯವ್ರ ಜೊತೆಗೆ ಅವರು ಟೈಮ್ ಕೊಟ್ಟಿದ್ರು, ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಟೈಮ್ ಕೊಟ್ಟಿದ್ರು. ಆದರೆ ಆ ಮೀಟಿಂಗನ್ನು ಕೂಡ ಈಗ ಮುಂದೂಡಿಕೆ ಮಾಡಿಕೊಂಡು ಅವರು ದೆಹಲಿಗೆ ಹೊರಟಿದ್ದಾರೆ, ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಶಿವಕುಮಾರ್ ಹಾಗಾದರೆ ದೆಹಲಿಗೆ ಹೋಗ್ತಾ ಇರೋದ್ರ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳು, ಕುತೂಹಲಗಳು ಇದ್ದೇ ಇರುವಂಥದ್ದು. ಇದರ ನಡುವೆ DK ಆಪ್ತರು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಕ್ಮೇಟನ್ನು ಇಡ್ತಾ ಇದ್ದಾರೆ. ಇಲ್ಲಿ ಒಬ್ಬರಾದ ನಂತರ ಒಬ್ಬರು ಶಾಸಕರು ಮಾತನಾಡ್ತಾ ಇದ್ದಾರೆ. CM ಬಜೆಟಲ್ಲಿ ಬ್ಯುಸಿಯಾಗಿದ್ದಾರೆ, DK ಶಿವಕುಮಾರ್ ಅವರು ಅಭಿವೃದ್ಧಿ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಕೂಡ ಓಡಾಡ್ತಾ ಇದ್ದಾರೆ, ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲೇ ಇದ್ಕೊಂಡು ಬೆಂಗಳೂರಿನಲ್ಲೇ ಕುಳಿತು ಬಜೆಟ್ ಪ್ರಿಪ್ರೇಷನ್ಸ್ ಮೀಟಿಂಗನ್ನು ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಇವರಿಬ್ಬರು ಕೂಡ ದೊಡ್ಡ ನಾಯಕರಿಬ್ಬರು ಕೂಡ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರೆ ಮತ್ತೆ ಕೇಳ್ತಾರೆ ಇದೆ ಅಧಿಕಾರ ಹಂಚಿಕೆಯ ವಿಚಾರ. ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ಮತ್ತೆ 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 ಪ್ರತಿಧ್ವನಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಬ್ಬರಾದ ಮೇಲೊಬ್ಬರು ಮಾತನಾಡ್ತಾ ಇದ್ದಾರೆ. CM DCM ಮಾತನಾಡದೇ ಇದ್ರೂ ಕೂಡ ಆಪ್ತರು ದಿನಕ್ಕೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಷ್ಟು ಸ್ವಾತಂತ್ರ್ಯ ಈಗ ಇದೆ ಅಂತ ಹೇಳಿದರೆ ಎಲ್ರಿಗೂ ಕೂಡ ಮುಕ್ತ ಸ್ವಾತಂತ್ರ್ಯ ಇದೆ. ಯಾರು ಬೇಕಿದ್ರೂ ಕೂಡ ನಾಳೆ ಇಂಥವರೇ ಮುಖ್ಯಮಂತ್ರಿ ಅಂತ ಹೇಳಬಹುದು ಅನ್ನುವಷ್ಟು ಸ್ವಾತಂತ್ರ್ಯ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದೆ. ಡಾಕ್ಟರ್ ಯತೀಂದ್ರ ಅಪ್ಪನ ಪರವಾಗಿ ಮಾತಾಡ್ತಾ ಇದ್ದಂತೆ DK ಟೀಮ್ ಅವರು ಅಲರ್ಟ್ ಆಗಿದ್ದಾರೆ. ಒಂದು ಕಲ್ಲನ್ನು ಮೊದಲಿಗೆ ಎಸಿತಾರೆ, ಅದಾದ ನಂತರ ಹಿಂಗೆ ರಿಯಾಕ್ಷನ್ ಬರುತ್ತೆ ಅಂತ ನೋಡ್ತಾರೆ. ಆ ರಿಯಾಕ್ಷನ್ ಬರ್ತಾ ಇದ್ದಂತೆಯೇ ಮತ್ತಿನ್ನೊಂದಷ್ಟು ಜೊತೆಯಾಗಿ ಕಲ್ಲು ಎಸೆಯುವಂತಹ ಕೆಲಸ ನಡೀತಾ ಇದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ರಾಜಕೀಯ, ಭಾಳ ಕುತೂಹಲವನ್ನು ಕೆರಳಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ರಾಜಕೀಯದ ಬೆಳವಣಿಗೆ. ಮೊದಲು ಬಸವರಾಜ್ ಶಿವಗಂಗಾ ಅವರು ಮಾತನಾಡಿದರು, ಅದಾದ ನಂತರ ಯತೀಂದ್ರ ಅವರು ಮಾತನಾಡಿದರು. ಮೊನ್ನೆ ಶಿವಗಂಗಾ ಮಾತನಾಡಿದರೆ ಇವತ್ತು ಇಕ್ಬಾಲ್ ಹುಸೇನ್ ಅವರು ಬ್ಯಾಟ್ ಬೀಸಿದ್ದಾರೆ. ಬರೀ ಬ್ಯಾಟ್ ಅಲ್ಲ, ಇದು ಸಿಕ್ಸರ್ ಬಾರಿಸಿದ್ದಾರೆ. ಶಿವಕುಮಾರ್ ಅವರ ಪರವಾಗಿ ಸಿಕ್ಸರ್ ಬಾರಿಸುವಂಥ ಕೆಲಸವನ್ನು ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. DK ಶಿವಕುಮಾರ್ಗೆ ಅಧಿಕಾರ ಸಿಗಲೇಬೇಕು ಅನ್ನುವಂಥದ್ದು ಅವರ ಆಪ್ತರ ಬೇಡಿಕೆ.
ಅವರ ಆಪ್ತರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಅದು ಯಾವಾಗ? ಇದೇ ಟರ್ಮ್ನಲ್ಲೇ ಆಗಬೇಕು, ಮುಂದಿನ ಟರ್ಮಲ್ಲ, ಈ ಟರ್ಮ್ನಲ್ಲೇ ಆಗಬೇಕು. ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನವೂ ಕೂಡ ಶಿವಕುಮಾರ್ ಅವರ ಆಪ್ತ ಬಣದಿಂದ ಸಾಗ್ತಾ ಇದೆ. ಇಕ್ಬಾಲ್ ಹುಸೇನ್ ಅವರಂತೂ ಜನವರಿ 6, ಜನವರಿ 9 ಅಂತ ಹೇಳ್ಕೊಂಡು 6-9 ಅಂತ ಹೇಳ್ಕೊಂಡು ನಂಬರ್ ಹೇಳ್ತಾ ಇದ್ರು. ಆದರೆ ಈಗ ಅದೆಲ್ಲ ಆಗಿ ಹೊಸ ಡೇಟನ್ನು ಕೊಡ್ತಾರಂತೆ ಇಕ್ಬಾಲ್ ಹುಸೇನ್ ಅವರು. ಅದು ಯಾವ ಡೇಟ್ ಅವ್ರು ಕೊಡ್ತಾರೆ ಗೊತ್ತಿಲ್ಲ. ಆದರೆ 80ರಿಂದ 90 ಜನ ಶಾಸಕರ ಬೆಂಬಲ ಶಿವಕುಮಾರ್ ಅವರ ಬೆನ್ನಿಗಿದೆ ಅಂತ ಹೇಳ್ತಾ ಇದ್ದಾರೆ. ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಮೂಲಕವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಇರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಬೇಡಿಕೆಯ ಪೂರಕವಾಗಿ ಶಾಸಕರ ಸಂಖ್ಯಾಬಲದ ಆಟವನ್ನು ಆಡ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರು ಒಂದೊಂದು ನಂಬರ್ಗಳನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಶಿವಕುಮಾರ್ ಅವರ ಕಡೆಯಲ್ಲಿ ಬಹಳ ದೊಡ್ಡ ಶಾಸಕರ ಬಲ ಏನೂ ಇಲ್ಲ, ಸಿದ್ದರಾಮಯ್ಯವ್ರಿಗೆ ಶಾಸಕರ ಬಲ ಇದೆ, ಹಾಗಾಗಿ ಶಿವಕುಮಾರ್ ಅವರ ಏನು ಶಕ್ತಿ ಅಷ್ಟಿಲ್ಲ ಅನ್ನುವಂಥದ್ದಿತ್ತು. ಅದಕ್ಕೆ ಪೂರಕವಾಗಿ ಶಿವಕುಮಾರ್ ಅವರು ಕೂಡ ಒಂದು ಸಲ ಹೇಳಿದರು, ಸಂಖ್ಯಾಬಲ ಅಲ್ಲ ಮುಖ್ಯ, ಹೈಕಮಾಂಡ್ ಹೇಳಿದಾಗ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ಸಂಸ್ಕೃತಿಯನ್ನು ಅವರು ಹೇಳಿದರು. ಅದಾದ ನಂತರ ಯಾವಾಗ ಅದು ಅಷ್ಟು ಸಮಂಜಸವಾಗಿ ಸಂದೇಶವನ್ನು ಕೊಡ್ತಾ ಇಲ್ಲ ಅಂತೇಳಿ ಆಯಿತು, ಶಿವಕುಮಾರ್ ಅವರು ಕೂಡ ತಮ್ಮ ಮಾತನ್ನು ಬದಲಿಸೋಕೆ ಶುರು ಮಾಡಿದ್ರು. ಅವರು ಹೇಳಕ್ಕೆ ಶುರು ಮಾಡಿದರು, ನನ್ನ ಜೊತೆಗೆ 139 ಶಾಸಕರ ಬಲವೂ ಕೂಡ ಇದೆ, ನನಗೆ ಎಲ್ಲ ಶಾಸಕರ ಬೆಂಬಲವೂ ನನಗಿದೆ ಅಂತ ಹೇಳ್ತಿದ್ರು. ಈಗ ಇಕ್ಬಾಲ್ ಅವರು ಹೇಳ್ತಾ ಇದ್ದಾರೆ 80ರಿಂದ 90 ಶಾಸಕರು ಶಿವಕುಮಾರ್ ಅವರ ಜೊತೆಗಿದ್ದಾರೆ ಅಂತೇಳಿ. 80ರಿಂದ 90 ಶಾಸಕರು ಡಿ ಕೆ ಪರ ಇದ್ದಾರೆ ಅಂತೇಳಿ ಹೊಸ ಅಸ್ತ್ರವನ್ನು ಬಿಟ್ಟಿದ್ದಾರೆ ಈಗ ಶಾಸಕ ಇಕ್ಬಾಲ್ ಹುಸೇನ್. ರಾಮನಗರದ ಶಾಸಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ 80ರಿಂದ 90 ಶಾಸಕರಿಗೆ ಡಿ ಕೆ ಶಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋಂಥ ಆಸೆ ಬಂದಿದೆ. ಬಹುಶಃ ಇವರ ಶಾಸಕರುಗಳಿಗೆ ಯಾವಾಗ ಯಾವ ಆಸೆ ಬರುತ್ತೆ ಅಂತೇಳಿ. ಇದಾದ ಮೇಲೆ ಇನ್ನೂ ಒಬ್ಬರಿಗೆ ಯಾರಿಗಾದ್ರೂ ಅವಕಾಶ ಕೊಡಬೇಕು ಅಂತ ಆಸೆ ಬಂದುಬಿಟ್ರೆ ಕತೆ ಏನು ಅಂತೇಳಿ ಕರ್ನಾಟಕದ್ದು ಯಾವ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಕರ್ನಾಟಕದ ಶಾಸಕರುಗಳು ಹೇಳ್ತಾ ಇದ್ದಾರೆ, ಅಧಿಕಾರದಲ್ಲಿರುವಂತಹ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಅಂತ. 2.5 ವರ್ಷಗಳ ಬಳಿಕ ನಿಷ್ಠಾವಂತ ವ್ಯಕ್ತಿ ಬರಬೇಕು ಅನ್ನೋದೇ ನಮ್ಮ ವಾದ. ಹಾಗಾದ್ರೆ ಮೊದಲಿದ್ದಂತಹ 2.5 ವರ್ಷದವರು ನಿಷ್ಠಾವಂತ ವ್ಯಕ್ತಿ ಅಲ್ವಾ? 2.5 ವರ್ಷದ ಬಳಿಕ ನಿಷ್ಠಾವಂತ ವ್ಯಕ್ತಿ ಬರಬೇಕು ಅನ್ನೋದು ನಮ್ಮ ವಾದ ಅಂತ ಹೇಳಿ ಇಕ್ಬಾಲ್ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಹೋರಾಟ ಶ್ರಮಕ್ಕೆ ಬೆಲೆ ಮತ್ತು ಫಲ ಸಿಗಲೇಬೇಕು. ಯಾಕಂದರೆ ಶಿವಕುಮಾರ್ ಅವರ ಹೋರಾಟ ಇದ್ದೇ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದು ಬಿಜೆಪಿಯನ್ನು ಸೋಲಿಸುವುದರಲ್ಲಿ ಶಿವಕುಮಾರ್ ಅವರ ಛಲ ಮತ್ತು ಶ್ರಮ ಎರಡೂ ಕೂಡ ಕೆಲಸ ಮಾಡಿದೆ. ಪಕ್ಷದ ಕಾರ್ಯಕರ್ತ ಅಥವಾ ಯಾರೇ ಆದರೂ ಶಿಸ್ತಿನಿಂದ ನಡೆದುಕೊಳ್ಬೇಕು ಅಂತ ಹೇಳಿ ಇಕ್ಬಾಲ್ ಅವರು ತಾವು ಮಾತಾಡ್ತಾನೆ ಉಳಿದವ್ರಿಗೂ ಕೂಡ ಪಾಠ ಹೇಳಿದ್ದಾರೆ. ಯತೀಂದ್ರ ಅವರು ಅಪ್ಪನ ಪರವಾಗಿ ಪದೇ ಪದೇ ಮಾತನಾಡುವಂಥದ್ದು ಸರಿ ಇಲ್ಲ ಅಂತ ಹೇಳಿ ಯತೀಂದ್ರ ಅವರ ವಿರುದ್ಧ ಹರಿಹಾಯುವಂಥ ಕೆಲಸವನ್ನು ಕೂಡ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪನ ಬಗ್ಗೆ ಹೇಳಿಕೆ ಕೊಟ್ಟು ಉಳಿದವರನ್ನು ಕೆಣಕುವುದು ಸರಿಯಲ್ಲ. ವಾಸ್ತವವಾಗಿ ಇದು ಇಕ್ಬಾಲ್ ಹುಸೇನ್ ಅವರು ಹೇಳ್ತಿರುವಂಥದ್ದು ಕೂಡ ಸಮಂಜಸವಾಗಿರುವಂಥದ್ದು. ಅಂದರೆ ಶಾಸಕರು ಎಲ್ಲರೂ ಕೂಡ ಅವರವ್ರದ್ದೇ ಆದಂಥ ಆಯ್ಕೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಅದು ಒಬ್ಬರು ಇನ್ನೊಬ್ಬರನ್ನು ಕೆಣಕಿದಂತೆ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇದ್ದೇ ಇರ್ತವೆ. ದಲಿತ ಶೋಷಿತರ ಪರವಾಗಿ ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ಅಳಿಲು ಸೇವೆ, ಅವ್ರದ್ದು ಬಹಳ ದೊಡ್ಡದಲ್ಲ, ಅಳಿಲು ಸೇವೆಯನ್ನು ಮಾಡಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗಬೇಕು, ಅವರು CM ಆಗಬೇಕು. ಈ ಅವಧಿಯಲ್ಲಿ, ಮುಂದಿನ ಅವಧಿ ಗೊತ್ತಿಲ್ಲ, ಸರ್ಕಾರ ಬರುತ್ತೆ ಇಲ್ಲ ಅಂತೇಳಿ ಗೊತ್ತಿಲ್ಲ, ಆದರೆ ಈ ಅವಧಿಯಲ್ಲಿ ಆಗಬೇಕು, ಸರ್ಕಾರ ಬಂದಿದೆ ಆಗಬೇಕು ಅಂತ ಹೇಳಿ. ಸಾಮಾಜಿಕ ನ್ಯಾಯ ಅಂತೀರಾ, ಸಾಮಾಜಿಕ ನ್ಯಾಯದಂತೆ ನಡ್ಕೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಸವಾಲೆಸೆದಿದ್ದಾರೆ. ನೀವು ಸಾಮಾಜಿಕ ನ್ಯಾಯ ಅಂತ ಹೇಳ್ತಿರಲ್ಲ, ಅದೇ ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ನಡ್ಕೊಳ್ಳಿ, ಆ ಮೂಲಕವಾಗಿ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಿ ಅಂತ ಹೇಳ್ತಾ ಇದ್ರೆ ಒಬ್ಬ ಶಾಸಕ ತನ್ನ ಶಾಸಕಾಂಗ ಪಕ್ಷದ ನಾಯಕನಿಗೆ ಹೇಳ್ತಾ ಇರುವಂತಹ ಮಾತುಗಳಿವೆ. ಇಲ್ಲಿ ಇಕ್ಬಾಲ್ ಹುಸೇನ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಜಿಲ್ಲಾ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕಸ್ಥ ನಮ್ಮ ಜೊತೆಲಿ ಇರಬೇಕು. ಅವರ ಶಕ್ತಿ ನಮ್ಮ ಪಕ್ಷಕ್ಕೆ ಬೇಕು, ಅವರ ಸೇವೆ ನಮ್ಮ ಪಕ್ಷಕ್ಕೆ ಬೇಕು. ನಮ್ಮೆಲ್ಲರೂ ಗೆಲುವು ಒಂದು ಒಳ್ಳೇದಾಗುತ್ತೆ ಮುಂದಕ್ಕೆ. ಅವರಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಪಕ್ಷ ಇದೆ. ಸೊ ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ನಾವು ಶಿಸ್ತುಬದ್ಧವಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ.
ಬೇರೆ ಯಾರಾದರೂ ನಾಯಕರು ಹೇಳಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದೇ ಆದಂಥ ಒಂದು ಬೆಲೆ ಇರ್ತದೆ. ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತದೆ, ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಅವರು ಕೊಟ್ಟಂತ ಸೇವೆ ಕೂಡ, ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ದೇವರಾಜ ಅರಸರ ನಂತರ ಸಿದ್ದರಾಮಯ್ಯವರು ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂತ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್. ಅದರಲ್ಲಿ ಎರಡು ಮಾತಿಲ್ಲ ಸರ್. ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ, ಅದನ್ನು ತಾವೇ ಮಾಡ್ಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಅನೇಕ ಜನರ ಅಭಿಲಾಷೆನೂ ಅದೇ. ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನ ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಗೊಂದಲ ಮಾಡೋದು ಬೇಡ ಅಂತ ನಾನು ಅನ್ಕೊಳ್ತೀನಿ. ಹೀಗೆ ಇಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಗೆ 80ರಿಂದ 90 ಜನ ಶಾಸಕರ ಬೆಂಬಲ ಇದೆ, ಯಾವ ರೀತಿಯಾಗಿ ಸಿದ್ದರಾಮಯ್ಯವರು ನಡ್ಕೋಬೇಕು, ಯಾವ ರೀತಿಯಾಗಿ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದರು. ಮತ್ತೊಂದು ಕಡೆ ಸಚಿವರು ಇಬ್ಬರು ಕೂಡ ಮಾತನಾಡಿದರೆ ಅವರು ಈ 80-90 ಅಂತ ಸಂಖ್ಯಾಬಲದ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ತೋರಿಸ್ತಾರೆ. ಎಲ್ಲರಿಗೆಲ್ಲ ಹೈಕಮಾಂಡರ್ ಎಲ್ಲರೂ ದೊಡ್ಡವರೇ, ಯಾರು ಸಣ್ಣವರು ಅಂತ ಹೇಳಲಿಕ್ಕಾಗೋಲ್ಲ ಈ ವ್ಯವಸ್ಥೆಯಲ್ಲಿ. ಎಲ್ಲರೂ ದೊಡ್ಡವರೇ, ಎಲ್ಲರೂ ಹೈಕಮಾಂಡ್ ಅವ್ರು ಹೇಳಿದಂಗೆ ಅವ್ರವ್ರ ಪಾಡಿಗೆ. ಸೊ ನಮ್ಮದೊಂದು ವ್ಯವಸ್ಥೆ ಇದೆ, ಒಂದು ಗುಂಪಿದೆ, ಕಾಂಗ್ರೆಸ್ಸಿಂದ ಶಾಸಕರು ಆಯ್ಕೆ ಆದವರು ಎಲ್ಲ ಒಂದೇ ಇದ್ದೀವಿ. ಸಮಸ್ಯೆ ಇರ್ಬೋದು ಬೇರೆ ಬೇರೆ, ಎಲ್ಲ ಒಂದೇ ಇದ್ದೀವಿ. ಕಾಂಗ್ರೆಸ್ಸು ಗಟ್ಟಿ ಆಗಬೇಕು, ಭದ್ರ ಆಗಬೇಕು ಅನ್ನೋದು ಎಲ್ಲರೂ ಆಸೆ ಇದ್ದಾರೆ. ಆ ನಿಟ್ಟಿನಲ್ಲಿ ಬೇಗ ಮುಗಿಬೇಕಂತ ಎಲ್ಲರೂ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಯತೀಂದ್ರ ಅವರ ಹೇಳಿಕೆ ನಂತರ ಸಾಕಷ್ಟು ಗೊಂದಲ ಚರ್ಚೆಗಳು ಹುಟ್ಟಿದೆ. ತಮ್ಮ ಅಭಿಪ್ರಾಯ ಏನೇನು ಹೇಳಿಕಿದೆ ಅದ್ರ ಬಗ್ಗೆ ಅಂತ? ಹೈಕಮಾಂಡ್ ಸೆಲ್ಫ್ ಈಸ್ ಅ ಫೈನಲ್. ನಾನೊಬ್ಬ ಹೇಳ್ತೀನಿ ನೀವೊಬ್ಬ ಹೇಳ್ತೀನಿ ಅಂದರೆ ಆಗಲ್ಲ, ಅದು ಹೈಕಮಾಂಡ್. ಹೀಗೆ ಎಲ್ಲರೂ ಕೂಡ ಹೇಳೋದನ್ನೆಲ್ಲ ಹೇಳ್ತಾರೆ, ನಂತರ ಹೈಕಮಾಂಡ್ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಶಾಸಕರ ಮಾತುಗಳಿಗೆ ಕಡಿವಾಣ ಇಲ್ವಾ? ಯಾರು ಏನು ಬೇಕಿದ್ರು ಕೂಡ ಮಾತಾಡಬಹುದಾ ಅಂಥೇಳಿ ಎಷ್ಟು ದಿವಸ ಈ ರೀತಿಯಾಗಿ ನಡೆಯುತ್ತೆ ಅನ್ನೋಂಥ ಪ್ರಶ್ನೆ. ಯಾಕೆಂದರೆ ಕಾಂಗ್ರೆಸ್ ಶಾಸಕರ ಮಾತುಗಳಿಗೆ ಕಡಿವಾಣ ಹಾಕುತ್ತಾ ಹೈಕಮಾಂಡ್ನವರು ಈ ವಿಚಾರದಲ್ಲಿ ಮೌನ ಇದ್ದಷ್ಟು ಕೂಡ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇರ್ತವೆ, ಒಬ್ಬೊಬ್ಬರ ಪರವಾಗಿ ಬ್ಯಾಟಿಂಗ್ ನಡೀತಾ ಇರುತ್ತೆ. ಇದು ಎಲ್ಲಿವರೆಗೆ ಅಂತೇಳಿ ಇವರ ಸಂಖ್ಯಾಬಲ ಅಥವಾ ಇವರ ಬಲಾಬಲದ ಪ್ರದರ್ಶನ ಸಾರ್ವಜನಿಕವಾಗಿ ನಡಿಬೇಕಾ, ಅಥವಾ ನಿಜಕ್ಕೂ ಕೂಡ ಅಂತಹ ಬಲಾಬಲ ಪ್ರದರ್ಶನ ಆಗಬೇಕು ಅಂದರೆ ಅದನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಾದರೂ ಮಾಡ್ಬೋದು. ಆ ಮೂಲಕ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಅದನ್ನಾದರೂ ಹೇಳಬೇಕು ನೇರವಾಗಿ. ರಾಜ್ಯದ ಆಡಳಿತಕ್ಕೂ ಕೂಡ ಹೊರೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ ಶಾಸಕರು ಹೇಳಿಕೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ರಾಜ್ಯದಲ್ಲಿ ಯಾವಾಗೆಲ್ಲ ಈ ರೀತಿಯಂತಹ ರಾಜಕೀಯವಾದಂತಹ ಗೊಂದಲ ಇರುತ್ತೋ ಆ ಎಲ್ಲ ಸಂದರ್ಭದಲ್ಲಿ ಅಧಿಕಾರಿ ವರ್ಗಗಳು ಸಮರ್ಪಕವಾಗಿ ಕೆಲಸ ಮಾಡಲ್ಲ ಅನ್ನುವಂಥ ಇತಿಹಾಸದ ಅನೇಕ ಭಾಗಗಳು ಹೇಳ್ತಾ ಬಂದಿದ್ದಾವೆ. ಇದು ಕಾಂಗ್ರೆಸ್ನವರಿಗೆ ಆಡಳಿತದಲ್ಲಿದ್ದು ಗೊತ್ತಿರುವಂಥ ವಿಚಾರ, ಪ್ರತಿಪಕ್ಷದಲ್ಲಿದ್ದು ಕೂಡ ಅವರು ಗಮನಿಸಿರ್ತಕ್ಕಂತಹ ವಿಚಾರ. ಹೀಗಿರುವಾಗ ಬಸವರಾಜ್ ಶಿವಗಂಗಾ, ಡಾಕ್ಟರ್ ಯತೀಂದ್ರ, ಎಸ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಹೀಗೆ ಪಟ್ಟಿ ಮಾಡಿದರೆ ಇನ್ನೊಂದಷ್ಟು ಜನರದ್ದು ಹೆಸರುಗಳು ಇದಕ್ಕೆ ಸೇರ್ತಾ ಹೋಗ್ತವೆ. ಇವರೆಲ್ಲರೂ ಕೂಡ ಪದೇ ಪದೇ ಬಹಿರಂಗ ಹೇಳಿಕೆ ನೀಡ್ತಾ ಇರುವಂತಹ ಕಾಂಗ್ರೆಸ್ ಶಾಸಕರ ವಿರುದ್ಧ ಏನು ಕ್ರಮ ಆಗತ್ತೆ ಕಾಂಗ್ರೆಸ್ನಲ್ಲಿ? ಎಲ್ಲರೂ ಅವರವರ ಪಾಡಿಗೆ ಇಷ್ಟೊಂದು ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟು ಅವರೆಲ್ಲರೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಇದಕ್ಕೆ ಕೊನೆ ಯಾವಾಗ? ಅಧಿಕಾರ ಹಸ್ತಾಂತರ, ಸಿಎಂ ಬದಲಾವಣೆ ಚರ್ಚೆಗಳಿಗೆ ಕಡಿವಾಣ ಹಾಕುವಂತಹದ್ದು ಸಾಧ್ಯವೇ ಇಲ್ವಾ? ಹಾಗಾದರೆ ಕಾಂಗ್ರೆಸ್ ಎಲ್ಲರೂ ಕೂಡ ಹಿಂಗೆ ಮಾತಾಡ್ತಾನೆ ಹೋದರೆ ಇದೇ ಗೊಂದಲದೊಂದಿಗೆ ಕರ್ನಾಟಕ ಹೋಗಬೇಕು ಅಂತ ಹೇಳುವಂಥದ್ದು ಏನಾದರೂ ಇದೆಯಾ? ಯಾಕಂದರೆ ಜನ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ನಿಜ. ಹಾಗೆಂತೇಳಿ ವೋಟ್ ಹಾಕಿದ ಜನ ತಮ್ಮ ಅಧಿಕಾರವನ್ನು ಮರೆತಿಲ್ಲ. ತಾವು ಬಯಸಿರ್ತಕ್ಕಂಥ ಆಡಳಿತ ಸಿಗಬೇಕು ಅನ್ನೋಂಥದ್ದೇ ಜನರ ವೋಟಿನ ಉದ್ದೇಶ ಹೊರತು ನೀವು ನಿಮ್ಗೆ ಬೇಕಾದಂಗೆ ಇರಿ ಅಂತ ಹೇಳೋದಕ್ಕಲ್ಲ ಜನರ ವೋಟಿನ ಉದ್ದೇಶ. ಹೈಕಮಾಂಡ್ ಕಡೆಗೆ ಬೆರಳು ತೋರಿಸ್ತಾ ಇನ್ನೆಷ್ಟು ದಿನ ಈ ಗೊಂದಲ ಮುಂದುವರಿಯುತ್ತೆ? ಯಾವುದಾದ್ರೂ ಒಂದನ್ನು ಅದಕ್ಕೆ ಇತಿಶ್ರೀ ಹಾಡಬೇಕಾಗಿರುವಂತಹ ಕೆಲಸ ಮಾಡಬೇಕು. ಇದೇ ಮಾತು ನಾವು ಹಿಂದಿನ ಕೂಡ ಹೇಳ್ತಾ ಇದ್ವಿ. ನವೆಂಬರ್ ತಿಂಗಳಲ್ಲಿ ಆದಂತಹ ಬೆಳವಣಿಗೆಗಳ ನಂತರ ಕೂಡ ಹೇಳಿದ್ವಿ, ಅಲ್ಪ ವಿರಾಮಗಳನ್ನು ಹಾಕ್ತಾ ಇದ್ದಾರೆ ಹೊರತು ಪೂರ್ಣ ವಿರಾಮ ಹಾಕ್ತಾ ಇಲ್ಲ. ನಾಯಕತ್ವ ಗೊಂದಲಗಳ ಬಗ್ಗೆ ಅಲ್ಪ ವಿರಾಮಗಳು ಬರ್ತಾ ಇದ್ದಾವೆ, ಅದಕ್ಕೆ ಪೂರ್ಣ ವಿರಾಮ ಬರ್ತಿಲ್ಲ. ಇದರ ಪರಿಣಾಮವಾಗಿ ಯಾರು ಏನು ಬೇಕಿದ್ರು ಕೂಡ ಹೇಳ್ಬೋದು ಅಂತೇಳಿ ಆಗಿದೆ. ಈಗ ಶಿವಕುಮಾರ್ ಅವರು ನಾಳೆ ಏನೋ ಬಜೆಟ್ ಮೀಟಿಂಗಲ್ಲಿ ಭಾಗಿಯಾಗಬೇಕಾಗಿತ್ತು, ಅದನ್ನು ಬದಿಗಿಟ್ಟು ಅವರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಕೇಂದ್ರದಲ್ಲಿ ಬೇರೆ ಯಾವ ಮೀಟಿಂಗ್ಗಳಿದ್ದಾವೆ, ಕೇಂದ್ರ ಸಚಿವರುಗಳನ್ನು ಭೇಟಿ ಆಗೋಕ್ಕಿದೆಯಾ, ಹೈಕಮಾಂಡನ್ನು ಭೇಟಿ ಆಗೋದಕ್ಕಿದೆಯಾ, ಅವರು ತರಾತುರಿಯಲ್ಲಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ನಮ್ಮ ಮೆಟ್ರೋ ಈಗ ನಮ್ಮದೂ ಅಲ್ಲ ನಿಮ್ಮದೂ ಅಲ್ಲ. ದರ ಏರಿಕೆ ವಿಚಾರವಾಗಿ ಕೇಂದ್ರ ರಾಜ್ಯ ಜಟಾಪಟಿ. ಖಾಲಿ ಟ್ರಂಕ್ ತಂದ ತೇಜಸ್ವಿಗೆ ಕೈಪಿಟ್ಟು. ಇದುವೇ
ಚದುರಂಗದ ಎರಡನೇ ಸ್ಟೋರಿ, ದರದ ಬರೆ ಯಾರದ್ದು? ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋದು ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ನಾವು ದಿವಾಳಿ ಎದ್ದೋಗಿದೀವಿ, ನಾವು ಖಾಲಿ ಟ್ರಂಕ್ ಆಗಿದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು. 87% ನಿಮ್ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬರೆ ಬೀಳುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಸದ್ಯಕ್ಕೆ ಮುಂದೂಡಿಕೆಯಾಗಿದೆ, ಆದರೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದರೆ ಈ ಬರೆ ಹಾಕ್ತಾ ಇರೋಂಥದ್ದು ರಾಜ್ಯದವರ ಕೇಂದ್ರದವರ ಅನ್ನೋದರ ಬಗ್ಗೆ ರಾಜ್ಯ ಮತ್ತು ಕೇಂದ್ರದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರುಗಳ ನಡುವೆ ಪರ ವಿರುದ್ಧದ ಅಭಿಪ್ರಾಯಗಳಿದ್ದಾವೆ. ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದ್ದಾವೆ. ಹಾಗಾದರೆ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಮೆಟ್ರೋದ ಮಹಾಯುದ್ಧ ನಡೀತಾ ಇದೆಯಲ್ಲ, ಇದರ ಅಸಲಿಯತ್ತೆ ಏನು ನಡೀತಾ ಇದೆ ಇಲ್ಲಿ ಅಂತ ನಾವು ಗಮನಿಸಬೇಕು. ನಮ್ಮ ಮೆಟ್ರೋ ಬೆಲೆ ಏರಿಕೆ ಇಳಿಕೆಯ ಬಗ್ಗೆ ಬೀದಿ ರಂಪಾಟ ಸದ್ಯಕ್ಕಂತೂ ನಡೀತಾ ಇದೆ. ಹೋರಾಟ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಆರೋಪಗಳು ಬರ್ತಾ ಇದ್ದಾವೆ. ಖಾಲಿ ಟ್ರಂಕ್ ಅನ್ನು ತೆಗೆದುಕೊಂಡು ಬಂದು ತೇಜಸ್ವಿ ಸೂರ್ಯ ಅವರು ಸರ್ಕಾರದ ವಿರುದ್ಧ ಹೋರಾಟ ಕೇಳಿದರೆ ಅವರಿಗೆ ಕಾಂಗ್ರೆಸ್ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಖಾಲಿ ಡಬ್ಬ, ಖಾಲಿ ಟ್ರಂಕ್ ಸರ್ಕಾರ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಇದು ಖಾಲಿ ಟ್ರಂಕ್ನ ಸರ್ಕಾರ ಅಂತೇಳಿ ಹೇಳಿದ್ದಾರೆ. ಏನಿದು, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಹೋರಾಟ? ಮೆಟ್ರೋ ಮಹಾಯುದ್ಧಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮ ಮೆಟ್ರೋ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರುಗಳು ಬೀದಿಗಿಳಿದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಾಸಕ ಜಯನಗರದ ಶಾಸಕ CK ರಾಮಮೂರ್ತಿ ಅವರು ಹೋರಾಟವನ್ನು ನಡೆಸಿದ್ದಾರೆ. ಇವತ್ತು ಕೂಡ RV ರಸ್ತೆ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಖಾಲಿ ಟ್ರಂಕ್ ಹಿಡಿದು ಬಂದಿದ್ದಾರೆ ತೇಜಸ್ವಿ ಸೂರ್ಯ. ಈ ಮೂಲಕ ಪ್ರಯಾಣಿಕರ ಪರವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ, ದುಡ್ಡಿಲ್ಲ, ಅದಕ್ಕೆ ಬೇಕಾಗಿ ಅವರು ಈ ರೀತಿಯಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇರುವ ಆರೋಪ. ಖಜಾನೆ ಖಾಲಿ ಆಗಿರೋದ್ರಿಂದಲೇ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ತೇಜಸ್ವಿ ಅವರು ಮಾಡಿರುವಂತಹ ಪ್ರಮುಖ ಆರೋಪ. ಅಷ್ಟೇ ಅಲ್ಲದೆ ಪ್ರತಿಭಟನೆ ಮಾಡದಂತೆ ನೋಟಿಸ್ ಕೊಟ್ಟಿದ್ರು ಕೂಡ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತು ಈ ರೀತಿಯಾದ ಪ್ರತಿಭಟನೆ ಮಾಡಬೇಡಿ ಅಂತೇಳಿ ನೋಟಿಸ್ ಕೊಟ್ಟರೆ ಒಬ್ಬ ಜನಪ್ರತಿನಿಧಿ ಇವರು ನೋಟಿಸ್ ಕೊಟ್ಟಿದ್ದಾರೆ ಅಂತಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಅವ್ರನ್ನ ಜನಪ್ರತಿನಿಧಿ ಅಂತ ಯಾರು ಕೂಡ ಕರೆಕ್ಟ್ ಸಾಧ್ಯ ಇಲ್ಲ. ಅವರು ಹೋರಾಟವನ್ನು ಮಾಡಬೇಕಾಗಿರೋದು, ಯಾಕೆಂದರೆ ಜನರ ಧ್ವನಿಯಾಗಿ ನಿಲ್ಲಬೇಕಾಗಿರೋದು ಒಬ್ಬ ಸಂಸದರ ಜವಾಬ್ದಾರಿ. ಆ ಕೆಲಸವನ್ನು ತೇಜಸ್ವಿ ಸೂರ್ಯ ಮಾಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ, ಶಾಸಕ CK ರಾಮಮೂರ್ತಿ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಮೂಲಕ ತೇಜಸ್ವಿ ಸೂರ್ಯ ಅವರ ಹೋರಾಟವನ್ನು ತಡೆಯುವಂತಹ ಪ್ರಯತ್ನವನ್ನು ಸರ್ಕಾರವು ಕೂಡ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದ್ರು, ಅದಕ್ಕೂ ಮುಂಚಿತವಾಗಿ ತೇಜಸ್ವಿ ಅವರು ಏನು ಮಾತಾಡಿದ್ರು, ರಾಮಮೂರ್ತಿ ಅವರು ಏನು ಮಾತಾಡಿದ್ದಾರೆ ಅಂತ ಒಂದು ತೋರಿಸ್ತೀನಿ. ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ, ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು. ಮೇಡಮ್, ಇವತ್ತು MP ಅವರು ಬರ್ತಾ ಇದ್ದಾರೆ. ಏನು ನೆನ್ನೆ ಖಾಲಿ ಟ್ರಂಕ್ ಅಂತ ಏನು ಹೇಳಿದ್ದಾರೆ, ಈ ಖಾಲಿ ಟ್ರಂಕ್ ತಗೊಂಡು ನಾವು ಏನೋ ಮೆಟ್ರೋ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಯಾವುದೇ ವಿರುದ್ಧವಾಗಿ ನಾವು ಹೋರಾಟ ಮತ್ತೆ ಇಲ್ಲಿ ಮೆಟ್ರೋದಲ್ಲಿ ನಾವು ಮಾಡೋ ರೂಲ್ಸ್ ಇಲ್ಲ. ಯಾಕೆ ಅಂತಂದ್ರೆ ಹೈಕೋರ್ಟ್ ಇಲ್ಲಿ ಬಹಳ ಮುಖ್ಯವಾಗಿ ಸಂಸದ ತೇಜಸ್ವಿ ಸೂರ್ಯ ಈ ಮೆಟ್ರೋ ದರದ ಏರಿಕೆ ಹೋರಾಟವನ್ನು ಕೈಗೆತ್ತಿಕೊಂಡಿರುತ್ತಾರೆ. ನೋಡಿ, ಬೆಂಗಳೂರಲ್ಲಿ 3 ಸಂಸದರಿದ್ದಾರೆ, ಬಿಜೆಪಿಯವರೇ 3 ಸಂಸದರಿದ್ದಾರೆ, 4 ಮಂದಿ ಅಫ್ಕೋರ್ಸ್ 4 ಮಂದಿ ಕೂಡ ಬೆಂಗಳೂರು ಗ್ರಾಮಾಂತರ ಕೂಡ ಸೇರಿದಾಗ 4 ಮಂದಿ ಸಂಸದರಿದ್ದಾರೆ. ಆದರೆ ಈ ಹೋರಾಟದ ಮುಂಚೂಣಿಯಲ್ಲಿರುವಂಥ ತೇಜಸ್ವಿ ಸೂರ್ಯ ಮಾತ್ರ ಈ ಹೋರಾಟವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ತೇಜಸ್ವಿ ವಾದ ಏನು, ಹಾಗೆಯೇ ಕಾಂಗ್ರೆಸ್ ಏನು ತಿರುಗೇಟು ಕೊಡ್ತಾ ಇದೆ ಅನ್ನೋದು ನಾವು ಗಮನಿಸಬೇಕು. ದರ ಏರಿಕೆಗೆ ಬ್ರೇಕ್ ಹಾಕಿದ್ದಕ್ಕೆ ಕೇಂದ್ರಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ತೇಜಸ್ವಿ ಸೂರ್ಯ. ದರ ಏರಿಕೆಗೆ
ಬ್ರೇಕ್ ಹಾಕಿದ್ದಕ್ಕಾಗಿ ಅವರು ಕೇಂದ್ರಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಅಂದರೆ ಇವತ್ತು ದರ ಏರಿಕೆ ಆಗಬೇಕಾಗಿತ್ತು, ಅದು ಮುಂದೂಡಿಕೆ ಆಗಿದೆ. ಇದೇ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯ ಅವರು ಧನ್ಯವಾದ ಸಲ್ಲಿಸಿದ್ದಾರೆ. ಕೇಂದ್ರಕ್ಕೆ ಅಧಿಕಾರವೇ ಇಲ್ಲ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಇದು ಹೇಗೆ ಸಾಧ್ಯ ಆಯಿತು ಅಂತೇಳಿ ಕಾಂಗ್ರೆಸ್ನವರು ಪ್ರಶ್ನಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರು ಇವತ್ತು ಮಾತಾಡ್ತಾ ಈ ಪ್ರಶ್ನೆಗಳನ್ನು ಕೇಳಿದ್ರೆ ಹೇಗೆ ಸಾಧ್ಯ ಆಯಿತು, ಈಗ ದರ ಏರಿಕೆನೇ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರನೇ ಮಾಡೋದು, ಕೇಂದ್ರ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಅಂತ ಹೇಳಿದ್ರೆ ಈಗ ಹೇಗೆ ತಡೆದರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರದಿಂದಲೇ ಬೆಲೆ ಏರಿಕೆ ಪ್ರಸ್ತಾಪ ಅನ್ನುವಂಥದ್ದು ತೇಜಸ್ವಿ ಟೀಮ್ನ ವಾದ. ತೇಜಸ್ವಿ ಅವರು ಮುಂದಿಡ್ತಿರುವಂಥ ವಾದ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕಾರಣಕ್ಕಾಗಿಯೇ ಬೆಲೆ ಏರಿಕೆ ಆಗಿದೆ ಅಂತೇಳಿ. ಆದರೆ ಕಾಂಗ್ರೆಸ್ನವರು ತಿರುಗೇಟು ಕೊಡ್ತಾ ಇದ್ದಾರೆ, ಬೆಲೆ ಏರಿಕೆ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಬೆಲೆ ಏರಿಕೆ ಅಥವಾ ಇಳಿಕೆ ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಇರುವಂತಹ ಅಧಿಕಾರ, ಹಾಗಾಗಿ ಕೇವಲ ರಾಜ್ಯ ಸರ್ಕಾರದಲ್ಲ ಅಂತೇಳಿ. ನಷ್ಟ ಪರಿಹಾರದ ಅನುದಾನ ನೀಡಲು ದುಡ್ಡಿಲ್ಲ ಅಂತೇಳಿ ಹೇಳಿದ್ದಾರೆ. ಅಂದರೆ ಮೆಟ್ರೋಗೆ ನಷ್ಟ ಪರಿಹಾರದ ಅನುದಾನವನ್ನು ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಸರ್ಕಾರದವರು ಹೇಳ್ತಾರೆ. ಅದಕ್ಕಾಗಿ ಅವರು ಈಗ ಏನು ಫೇರ್ ಹೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಜನರು ಸಿಟ್ಟಿಗೆದ್ದಾಗ ತೇಜಸ್ವಿಗೆ ಬುದ್ಧಿ ಬಂದಿದೆ ಅಂತ ಹೇಳಿ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಇಲ್ಲಿ ತೇಜಸ್ವಿ ಮಾಡ್ತಾ ಇರುವಂಥದ್ದು ಜನರಿಗೆ ಸಿಟ್ಟು ಬಂದಿದೆ ಅನ್ನೋ ಕಾರಣಕ್ಕಾಗಿ ಕೇಂದ್ರದ ಪರವಾಗಿ ಅವರು ಈ ಪ್ರಹಸನವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿಯಾಗಿದೆ, ನೀವೇ ತುಂಬಿಕೊಳ್ಳಿ ಅಂಥೇಳಿ ಜನರಿಗೆ ಸರ್ಕಾರ ಹೇಳ್ತಾ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ನೇರವಾದಂಥ ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದರೆ, ಸಮಿತಿಗೆ ಅಧಿಕಾರ ಕೊಡಲಾಗಿದೆ, ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತೇಳಿ ಕಾಂಗ್ರೆಸ್ ಕೈ ತೊಳ್ಕೊಳ್ತಾ ಇದೆ. ಇದರಲ್ಲಿ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂಥ ಒಂದು ಸಮಿತಿ ಇದೆ, ಅವರ ಶಿಫಾರಸು ಪ್ರಕಾರ ನಡೆಯುತ್ತೆ ಹೊರತು ಸರ್ಕಾರದ ಪಾತ್ರ ಇದರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಬಜೆಟ್ನಲ್ಲಿ ನಷ್ಟ ಪರಿಹಾರ ಧನ ನೀಡಬೇಕು ಅಂತೇಳಿ ತೇಜಸ್ವಿಯವರು ವಾದಿಸ್ತಾ ಇದ್ದಾರೆ ಮತ್ತು ಅವರು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ. ಬಜೆಟ್ನಲ್ಲಿ ಇದು ಘೋಷಣೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ, ನಮ್ಮ ಮೆಟ್ರೋಗೆ ಹಾಗಾದರೆ ಕೇಂದ್ರವೇ ಸಬ್ಸಿಡಿ ಕೊಡಲಿ, ಕೇಂದ್ರ ಸರ್ಕಾರದಲ್ಲೇ ಸಬ್ಸಿಡಿ ಕೊಡಲಿ ಅನ್ನುವಂತಹ ವಾದವನ್ನು ಮುಂದಿಡ್ತಿದ್ದಾರೆ. ಸರ್ಕಾರದ ಆರ್ಥಿಕ ಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಅಂತ ಹೇಳಿ ತೇಜಸ್ವಿ ಅವರು ಕೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದ್ದರೆ ಬೆಲೆ ಇಳಿಸಿ ಅಂತ ಹೇಳ್ಕೊಂಡು ತೇಜಸ್ವಿ ಸವಾಲೆಸೆದಿದ್ದಾರೆ. ಆದರೆ ಸಂಸತ್ನಲ್ಲಿ ಮಾತಾಡದೆ ಬೀದಿಗೆ ಯಾಕೆ ಬಂದ್ರಿ ಅಂತ ಹೇಳಿ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ. ಮೆಟ್ರೋ ದರದ ಬಗ್ಗೆ ನೀವು ಸಂಸತ್ನಲ್ಲಿ ಮಾತನಾಡಬೇಕಾಗಿತ್ತು, ಅದು ಬಿಟ್ಟು ಬೀದಿಗೆ ಬಂದು ಟ್ರಂಕ್ ಹಿಡ್ಕೊಂಡು ಏನನ್ನು ತೋರಿಸಕ್ಕೆ ಹೊರಟಿದ್ದೀರಿ ಅಂತೇಳಿ ಕಾಂಗ್ರೆಸ್ನವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ ಎರಡೂ ಕಡೆಗಳಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಏನು ಹೇಳ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ನಾಯಕರು ಏನು ಕೌಂಟರ್ ಕೊಡ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗೆ ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋದು ನಾನು. ಇನ್ನು ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಹೆದರ್ಕೊಂಡು ನೋಟಿಸಿಗೆ ಹೆದರ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಾ ಅಂತ ಹೆದರ್ಕೊಂಡು ಜನರ ಪರವಾಗಿ ಮಾತನಾಡದಲೇ ಇರುವಂತದ್ದು, ಜನರ ವಿಷಯ ಎತ್ತದಲೇ ಇರುವಂತದ್ದು, ಸತ್ಯ ಏನು ಅಂತ ಜನ ತಿಳಿಸದಲೇ ಇರುವಂತ ಹೇಡಿಗಳು ನಾವಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದ್ರೆ ಕ್ಲೇಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ಮದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ, ಅಧಿಕಾರದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ. ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತ ಹೇಳಿ ತೋರಿಸಿ ಇಟ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ನ ತುಂಬಿಸ್ಕೊಂಡು ತರ ಕೇಳಿ ದೆಹಲಿಯಿಂದ ನಮ್ಮ ತೆರಿಗೆ ಪಾಲಿನ ಹಣವನ್ನ ಕೊಡಿಸೋದ್ರ ಬಗ್ಗೆ ಅವರ ನಿಲುವೇನು? ಕೇಂದ್ರ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ. ನಮ್ಮಿಂದ ಇಷ್ಟು ಟ್ಯಾಕ್ಸ್ ಹೋಗುತ್ತಲ್ಲ, ಅಷ್ಟಾದರೂ ಮಾತಾಡಬೇಕಲ್ಲ. ಇವರೆಲ್ಲ ಗೆದ್ದು ಹೋಗ್ತಾರೆ ಲೋಕಸಭಾ ಸದಸ್ಯರುಗಳು, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಈಗ ಮೆಟ್ರೋಗೆ ನಮ್ಮ ಅಧ್ಯಕ್ಷನ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತು ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತಗೊಳ್ಳೋದು. ಸುಮ್ಮನೆ
ಏನಾದರೂ ಒಳ್ಳೆ ಕೆಲಸ ಆದರೆ ಮೋದಿಯವರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದರೂ ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯ ಅವರು ಮಾಡಿಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗಿಬಿಟ್ಟಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಈ BJಪಿಯವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಲಿಲ್ಲ ಅಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ. ಹೀಗೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ. ಹಾಗಾದರೆ ದರ ಏರಿಕೆಗೆ ಏನು ಮಾನದಂಡ? ಗ್ರಾಹಕರ ಸಂಖ್ಯೆ ಇದು ಬಹಳ ಮುಖ್ಯವಾಗಿ ದರ ಏರಿಕೆ ವಿಚಾರದಲ್ಲಿ ಇರುವಂಥದ್ದು. ವಿದ್ಯುತ್ ಬಳಕೆಯ ಪ್ರಮಾಣ ಅದು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ, ಅಂದರೆ ಅದರ ಹೊರೆ ಎಷ್ಟು ಬರುತ್ತೆ ಮೆಟ್ರೋಗೆ, ಅದರ ಮೇಲೆ ಪ್ರತಿ ಕಿಲೋಮೀಟರ್ಗೆ ತಗಲುವ ನಿರ್ವಹಣಾ ವೆಚ್ಚ, ಪ್ರತಿ ಕಿಲೋಮೀಟರ್ ಮೆಟ್ರೋ ಲೇನ್ಗಳ ನಿರ್ವಹಣಾ ವೆಚ್ಚವೂ ಕೂಡ ಇಲ್ಲಿ ದರ ಏರಿಕೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗುತ್ತೆ. ಖರ್ಚು ವೆಚ್ಚದ ತಾಳೆ, ಯಾಕಂದರೆ ಖರ್ಚು ಎಷ್ಟಾಗುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ, ಎಷ್ಟು ಆದಾಯ ಬರುತ್ತೆ, ಇದನ್ನು ಆಧರಿಸಿಯೂ ಕೂಡ ದರ ಏರಿಕೆಗೆ ಯೋಚನೆಯನ್ನು ಮೆಟ್ರೋ ಮಾಡುತ್ತೆ. ಪ್ರತಿ ಸ್ಟೇಜ್ಗೆ ಅನುಗುಣವಾದಂತಹ ದರವನ್ನು ಇಲ್ಲಿ ಏರಿಕೆ ಮಾಡಲಾಗುತ್ತೆ. 5% ಅಂತ ಹೇಳುವಂಥದ್ದನ್ನು ಅಪ್ಲೈ ಮಾಡಿದಾಗ ಪ್ರತಿ ಸ್ಟೇಜ್ ವೈಸ್ ಇದು ಅನ್ವಯ ಆಗ್ತಾ ಹೋಗುವಂಥದ್ದು ದರ ಏರಿಕೆಯ ಪ್ರಶ್ನೆ. ಆದರೆ ಈಗ ಸದ್ಯಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಹೇಳ್ತಿದೆ ಇದು ಕೇಂದ್ರ ಸರ್ಕಾರದ ಅಂತ ಹೇಳ್ತಾರೆ, ಕೇಂದ್ರ ಸರ್ಕಾರದ ಪರವಾಗಿ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಿದ್ದಾರೆ ಇದು ರಾಜ್ಯ ಸರ್ಕಾರದಲ್ಲಿ ಖಾಲಿ ಖಜಾನೆ ಅಂತ. ಆದರೆ ಅಂತಿಮವಾಗಿ ಇದರಲ್ಲಿ ಸಫರ್ ಆಗೋರು ಯಾರು? ಇವರು ಇಷ್ಟೆಲ್ಲ ಮಾತು ಆಡಿದ ನಂತರವೂ ಕೂಡ ದರ ಏರಿಕೆ ಆಗೇ ಆಗುತ್ತೆ. ಆಗ ದರ ಏರಿಕೆ ಆದಾಗ ಅದನ್ನು ಕಟ್ಟಬೇಕಾಗಿರೋದು ಯಾರು? ಸಾಮಾನ್ಯ ಪ್ರಯಾಣಿಕರೇ ಹೊರತು ಬೇರೆನಿಲ್ಲ. ಅಲ್ಲಿವರೆಗೆ ಈ ರೀತಿಯಾಗಿ ಜನರ ಕಣ್ಣೊರೆಸುವಂತಹ ಒಂದಿಷ್ಟು ರಾಜಕೀಯದ ಪ್ರಹಸನ ಮಾತ್ರ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.